ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್. ಏನ್ ಸರ್ ನಿಮ್ಮ ಹೆಸರು? ರವಿಕುಮಾರ್ ಅಂತ ಸರ್. ರವಿಕುಮಾರ್. ಹೌದು ಸರ್. ರವಿಕುಮಾರ್ ಅವರೇ, ಹೇಳಿ ಸರ್. 100 ರೂಪಾಯಿ 115 ರೂಪಾಯಿ ಬಸ್ ಚಾರ್ಜ್, ಹೌದು. 10 ರೂಪಾಯಿಗೆ 11.5 ರೂಪಾಯಿ, ಹೌದು. 200 ರೂಪಾಯಿಗೆ 230 ರೂಪಾಯಿ, ಹೌದು. ಭಯಂಕರ ಏರಿಕೆ ಆಗಿದೆ. ಏನ್ ಹೇಳ್ತೀರಿ? ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಬಡ ಜನತೆಗೆ, ನಮ್ಮಂತ ಮಧ್ಯಮ ವರ್ಗದವರಿಗೆ, ಹಾ, ಕೂಲಿ ಕಾರ್ಮಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ ತೊಂದರೆ ಸರ್. ಆಗ್ತಾ ಇದೆ. ತೊಂದರೆ ಆಗ್ತಾ ಇದೆ. ಹಾ. ಇದಕ್ಕೆ ಏನಾದ್ರು ಒಂದು ಗೌರ್ಮೆಂಟ್ ಯಾಕೆ ಸರ್ಕಾರದ ಹತ್ರ ಕಾಸಿಲ್ವೇ? ಸರ್, ಸರ್ಕಾರದ ಹತ್ರ ಕಾಸು ಇದೆಯಲ್ಲ ಗೊತ್ತಿಲ್ಲ. ಇವ್ರು ಫ್ರೀ ಅಂತ ಕೊಟ್ಬಿಟ್ಟು ಸರ್ ಎಲ್ಲರೂ ಹೆಣ್ಮಕ್ಳಿಗೆ ಹಾ. ಇದಾಗ್ತಾ ಇದೆ ಸರ್. ಆ ದುಡ್ಡನ್ನೆಲ್ಲ ಕವರ್ ಮಾಡ್ಕೋಬೋದಲ್ಲ ಸರ್ ಅವರು ಫ್ರೀ ಅಂತ ಎಲ್ಲ ಕೊಟ್ಬಿಟ್ಟು. ಕೊಟ್ಟವ್ರಲ್ಲ, ಅದು ಒಳ್ಳೇದಾಗ್ತಿದೆಯಲ್ಲ. ಎಲ್ಲಿ ಒಳ್ಳೇದಾಗ್ತಾ ಇದೆ ಸರ್? ಹಾ. ಎಲ್ಲಿ ಸರ್? ಈಗ ಅದೇ ದುಡ್ಡನ್ನ ಇದು ಕೊಟ್ರೆ ಆಗಲ್ವಾ ಸರ್ ಅವರಿಗೆ? ಎಲ್ಲಿ ಕೊಟ್ರ? ಗೌರ್ಮೆಂಟ್ಗೆ ಪಾಸಿಗೆ ಅಥವಾ ಟಿಕೆಟ್ಗೆ ಅಂತ ಕೊಟ್ರೆ ಅದನ್ನೆಲ್ಲ ರಿಕವರಿ ಆಗುತ್ತಲ್ಲ ಸರ್. ಹಾ ಹಾ ಹಾ. ಆ ರೀತಿ ಮಾಡ್ಬೋದಲ್ಲ ಫ್ರೀ ಸರ್? ಕೊಡಬಾರ್ದಿತ್ತು ಅಂತ ಹೇಳ್ತಿದ್ರಿ. ಹೌದು ಸರ್. ಹಾ ಇವ್ರು ಮಾಡೋ ಕೆಲಸದಲ್ಲಿ ತೋರ್ಸ್ಬೇಕು ಸರ್ ಅದನ್ನ, ನಿಯತ್ತನ್ನ ಇವರು. ಹಾ ಹಾ ಹಾ. ಅದು ಬಿಟ್ಬಿಟ್ಟು ಈ ತರ ಫ್ರೀ ಅಂತ ಕೊಟ್ಬಿಟ್ಟು ಯಾಕೆ ಸರ್ ತೊಂದರೆ ಕೊಡ್ಬೇಕು ನಮ್ಮಂತ ಜನಗಳಿಗೆ? ಮೊದ್ಲೇ ಕಾಳು ಕಡ್ಡಿ ರೇಟ್ಗಳೆಲ್ಲ ಜಾಸ್ತಿ ಆಗ್ಬಿಟ್ಟವೆ. ಹೌದು ಸರ್. ಹಾ. ಏನ್ ಉದ್ದೇಶ ಇದೆ ಸರ್ಕಾರದ ಹಂಗಂದ್ರೆ? ಏನಿರ್ಬೋದು? ಅದೇ ಗೊತ್ತಾಗ್ತಲ್ಲ ಸರ್, ಅವ್ರದ್ದು ಏನಿದೆ ಅಂತ ಗೊತ್ತಿಲ್ಲ. ಫ್ರೀನ ಕ್ಯಾನ್ಸಲ್ ಮಾಡಿದ್ರೆ ಸರ್ ದಯವಿಟ್ಟು ಅದನ್ನ ಉತ್ತಮ ಸರ್. ಹಂಗಂತ? ಹೌದು ಸರ್. ಇಲ್ಲಾಂದ್ರೆ ಇವರು ಎಲ್ಲ ಫ್ರೀ ಕೊಡ್ಕೊಂಬಿಟ್ಟು ಹಿಂಗ್ ಮಾಡ್ಕೊಂಬಿಟ್ರು. ಸರ್, ಅಮ್ಮ ನಮಸ್ಕಾರ ಅಮ್ಮ. ಏನ್ ನಿಮ್ಮ ಹೆಸರು? ನಾಗರತ್ನ. ನಿಮ್ಮಿಂದನೇ ಇವತ್ತು ನಮ್ಗೆ ಹಿಂಗೆಲ್ಲ ಪರಿಸ್ಥಿತಿ ಆಗಿರೋದು. ನೀವು ಲೇಡೀಸು ಫ್ರೀ ಹಾಕ್ಬಿಟ್ರಿ, ಓಟ ಜಡ್ದು ಬಿಟ್ರಿ. ನೋಡಿ ಪಾಪ ಗಂಡಸ್ರೆಲ್ಲ ಅಳ್ತಾವೆ ಇವತ್ತು. ನಮ್ ಕೈಯಲ್ಲಿ ಇಲ್ವಲ್ಲ ಅದೆಲ್ಲ. ನಿಮ್ ಕೈಲಿಲ್ಲ ಪಾಪ. ನೋಡಿ ಈಗ ನಮ್ಗೇನು ನೋಡಿ ಮಂಜ ಇಲ್ಲಿ ನಾವು ಸುಂಕುತ್ ಕಡೆ ನಮ್ ರೋಡೇ ಆಗಿಲ್ಲ. ರೋಡೇ ಆಗಿಲ್ಲ. ಎಲ್ಲಿ ತಾರೆ ಸುಂಕದಕಟ್ಟೆ ಹಾಕಿಲ್ಲ. ಕಡೆ? ತಾರೆ ಹಾಕಿಲ್ಲ. ಎಲ್ಲಿ? ಯಾವ ರೋಡು? ಇದು ನಾಗರಹೊಳೆ. ನಾಗರಹೊಳೆ ರೋಡು. ಬರ್ತೀವಿ ಬಿಡಿ ಅಲ್ಲಿಗೆ. ಬಂದಲ್ಲಿ ರೋಡ್ ಸಿಮೆಂಟ್ ಹಾಕಲ್ಲ, ಓಟ್ ಬಿದ್ದಿಲ್ಲ ಅಂತಾರೆ. ಓಟ್ ಬಿದ್ದಿಲ್ಲ. ಓಟೆ ಸಿಮೆಂಟ್ ಬೀಳ್ಸ ಯಾವ ಓಟ್ ಬೀಳುತ್ತೆ ಅನ್ಬೇಕಿತ್ತು. 3 ವರ್ಷ ಆಯ್ತು. ಹಾ. ಮಕ್ಳು ಮರಿ ಇರೋದೆ ಎಷ್ಟ್ ಸಲ ಬಿದ್ದವ್ರೆ. ಈಗ ಬಸ್ ಚಾರ್ಜ್ ಎಲ್ಲ ರೇಟ್ ಜಾಸ್ತಿ ರೇಟ್ ಮಾಡ್ತಾವ್ರಲ್ಲ. ಜಾಸ್ತಿ ಅವ್ರೆ. ನಾವ್ ಯಾವಾಗ ಒಂದ್ಸತಿ ಬರೋ ಬಸ್ಸಲ್ಲಿ. ಹಾ. ನಮ್ಗೇನೆ ಇದಿಲ್ಲ. ಬಚಾವ್ಬಿಟ್ರಿ ನೀವು. ನಾವ್ ಗಾಡಿ ಹೋಗಿ ಗಾಡಿ ಬರ್ತೀವಿ. ಗಾಡಿ ಹೋಯ್ತೀರಿ, ಗಾಡಿ ಬರ್ತೀರಿ. ಆದ್ರೂ ಒಂದ್ ಆಧಾರ್ ಕಾರ್ಡ್ ತಗೊಂಡ್ ನಿಂತೀರಿ ಒಟ್ಟಲ್ಲಿ. ಎಲ್ಲೂ ಟ್ರಿಪ್ ಗಿಪ್ ಹೋಗಿಲ್ವೇ? ಇಲ್ಲ ಇಲ್ಲ, ಟ್ರಿಪ್ ಹೋಗಿಲ್ಲ ನಾವು. ಹೋಗಿಲ್ವಾ? ಪಾಪ ಲೇಡೀಸ್ಗೆಲ್ಲ ಫ್ರೀ ಕೊಟ್ಬಿಟ್ಟು. ಕೊಟ್ಟವ್ರೆ, ನಾವ್ ಯಾವ ಟ್ರಿಪ್ ಇನ್ನೂ ಹೋಗಿಲ್ಲ. ಹೌದಾ? ಖುಷಿ ನೋಡ್ರಿ ನಿಮ್ಗೆ. ಏನಪ್ಪಾ ಯಾಕೆ? ಏನ್ ನಿನ್ನ ಹೆಸರೇನು ಬೈಲೆ? ಇಲ್ಲ ಮೋಸಸ್. ಮೋಸಸ್. ಏನಪ್ಪ ಯಾವ್ರು? ನಮ್ದು ಇಲ್ಲೇನ ಶೇಷದೀಪ್ರು. ಹೌದಾ? ನೋಡಿಲ್ಲ ಎಲ್ಲ ಬಸ್ ಚಾರ್ಜ್ ಎಲ್ಲ ರೇಟ್ ಜಾಸ್ತಿ ಮಾಡ್ಬಿಟ್ರೆ ಏನ್ ಹೇಳ್ತೀಯ? ಎಲ್ಲ ಅವ್ರವ್ರ ಇಷ್ಟ ಮಾಡಿ ಮಾಡ್ತಾರಣ್ಣ. ಅವ್ರವ್ರ ಇಷ್ಟ ಮಾಡ್ತಾರೆ. ಇಷ್ಟ ಮಾಡ್ತಾರೆ. ಯಾಕಪ್ಪ ನಿನ್ನ ಇಷ್ಟ ಏನು ಹಂಗಾರ? ನಮ್ಮ ಇಷ್ಟನೇ, ಎಲ್ಲ ಜನ ಕಡಿಮೆ ಮಾಡ್ಬೇಕು ಅಷ್ಟೇನ. ಕಡಿಮೆ ಮಾಡ್ಬೇಕು. ಫ್ರೀ ಕೊಟ್ಬಿಟ್ಟವ್ರಲ್ಲ. ಫ್ರೀ ಬಸ್ಸಲ್ಲಿ ಕೊಟ್ಟಿದ್ದಾರೆ, ಮಿಕ್ಕಿದ ಯಾವ್ದು ಜನಕ್ಕೆ ಮಾಡ್ತಾ ಇಲ್ಲ. ವರ್ಷ ವರ್ಷ ಬರ್ತಾ ಇದೆ, ಏನೋ ಕೊಡಲ್ಲ ಜನಕ್ಕೆ. ಕೊಡ್ತಾರೆ, ಅಲ್ಲೆಲ್ಲ ಅವರೇ ತಗೊಂತಾರೆ. ಹೊಸ ವರ್ಷಕ್ಕೆ ಏನ್ ಕೊಡ್ಬೇಕಿತ್ತ? ರೇಷನ್ ಅಂಗಡಿ ಕೊಡ್ಬೇಕು ಅವ್ರಿಗೆ. ಪಾಪ ರೇಷನ್ ಗೀಷನ್ ಎಲ್ಲ ಕಷ್ಟಕ್ಕೆ ಏನೋ ಸ್ವಲ್ಪ ಯೂಸ್ ಆಗುತ್ತೆ. ಹಾ. 1,000 ರೂಪಾಯಿ ಕಾಸು ಕೊಟ್ರು ಜನಕ್ಕೆ ಯೂಸ್ ಆಗುತ್ತೆ. ಫ್ರೀ ಕೊಡ್ಬಾರ್ದಿತ್ತಾ? ಎಲ್ಲಾ ಕಡೆ ಎಲ್ಲ ಊರಲ್ಲಿ ಮಾಡ್ತಾರೆ, ಇಲ್ಲಿ ಮಾಡ್ತಾ ಇಲ್ಲಣ್ಣ. ಫ್ರೀ ಅಷ್ಟೇ. ಕೊಡ್ಬಾರ್ದಿತ್ತಾ? ಕೊಡ್ಬೇಕಣ್ಣ, ಹಾ. ಕೊಡ್ಬೇಕು. ಫ್ರೀ ಕೊಟ್ರೆ ಹೆಂಗ? ನೋಡಿಲ್ಲ ಬಸ್ ಚಾರ್ಜ್ ಎಲ್ಲ ರೇಟ್ ಜಾಸ್ತಿ ಮಾಡ್ತಾರಲ್ಲ. ಸ್ವಲ್ಪ ಬಡವರು ಇದ್ದಾರೆ, ಕೆಲಸ ಎಲ್ಲ ಇದ್ದಾರೆ. ಕೆಲಸ ಎಲ್ಲವ್ರು ಕೆಲಸ ಕೊಟ್ಟು ಚೆನ್ನಾಗಿರ್ತವೆ ಅಷ್ಟೇ. ಹಂಗ ಹೇಳ್ತೀಯ? ಆಯ್ತು ಬಿಡಪ್ಪ, ನೀ ಫ್ರೀ ಆಸೆ ಪಡೋ ನೀನು. ಮೇಡಮ್ ಅವ್ರೆ ನಮಸ್ಕಾರ. ಮೇಡಮ್ ಅವ್ರೆ, ಏನ್ ನಿಮ್ಮ ಹೆಸರು? ರೂಪಾ. ರೂಪಾ ಅವ್ರೆ, ಏನ್ ನೋಡಿ ಈಗ ಲೇಡೀಸಿಗೆಲ್ಲ ಫ್ರೀ ಕೊಟ್ಬಿಟ್ಟು ನಮ್ ಗಂಡಸ್ರು ಜೀವ ಇಡ್ತವ್ರೆ. ಜೀವವ ಏನ್ ಮಾಡನೆ? ಯಾಕೆ ಬಸ್ ಚಾರ್ಜ್ ರೇಟ್ ಜಾಸ್ತಿ ಆಗೋದಲ್ಲ ಮೇಡಮ್ ಅವ್ರೆ? ಅದಕ್ಕೆ ನಾವೇನ್ ಮಾಡೋಣ ಅಂತಾರೆ ಈಗ ಅವ್ರು, ಅಲ್ವಾ? ಫ್ರೀ ಕೊಟ್ಟಿ ಸರಿನಾ? ನಮ್ಮ ಹೆಣ್ಮಕ್ಳಿಗೆ ಸರಿ ಅನ್ಸುತ್ತೆ. ಹೆಣ್ಮಕ್ಳಿಗೆ ಸರಿ ಅನ್ಸುತ್ತಾ? ಗಂಡ್ ಮಕ್ಳು ಬಾಯ್ ಬಡ್ಕೋಬೇಕಲ್ಲ. ಏನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ನೋಡಿದ್ರೆ ಇಷ್ಟೇ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ ಸರ್. ಏನ್ ನಿಮ್ಮ ಹೆಸರು? ನಿಮ್ದು ಅವಾಜ್ ಜಾಸ್ತಿ ಟಿವಿಲೆಲ್ಲ. ನಮ್ದು ಅವಾಜ್ ಜಾಸ್ತಿ ಆಗೋಯ್ತಾ? ಚೆನ್ನಾಗಿರ್ತದ ಚೆನ್ನಾಗಿರೋದಿಲ್ವೋ? ಚೆನ್ನಾಗಿದೆ, ಸೂಪರ್ ಆಗಿದೆ. ಹೌದಾ? ಗುರುತಿಸಿ ಮಕ್ಕೂಗಿತ್ತಿರಲ್ಲ, ಹಾ. ಹೋಗದ್ಮೇಲೆ ಅವ್ರ ಕೆಲ್ಸಗಳು ಮಾಡೋದು. ಹಂಗಂತೀರಿ? ನ್ಯೂಸ್ ಎಲ್ಲ ತೋರ್ಸಿದ್ಮೇಲೆ ಅವ್ರಿಗೆ ಎಚ್ಚರಿಕೆ ಬರೋದು. ಎಚ್ಚರಿಕೆ ಬರೋದು. ಅವ್ರೇನ್ ಬಸ್ಸಾಗ ಓಡಾಡ್ಬೇಕಾ, ಕಾರಲ್ಲಿ ಓಡಾಡ್ಬೇಕಾ, ಇಲ್ಲ ನಡ್ಕೊಂಡು ಓಡಾಡ್ಬೇಕಾ? ಕಾರಲ್ಲಿ ಓಡಾಡ್ಬೇಕು. ಅಲ್ಲ, ಅವ್ರಿಗೆ ಗೊತ್ತಾಗಲ್ವಲ್ಲ, ಜಾಸ್ತಿ ಓಡಾಡಲ್ವಲ್ಲ ಅವರು. ಎಸಿ ಕಾರಲ್ಲಿ ಆರಾಮಾಗಿ ಹೋಗ್ತಿರ್ತಾರೆ. ಅವ್ರು ಬಂದಾಗೆಲ್ಲ ಫುಲ್ ಜಾಮ್ ಮಾಡ್ಬಿಡ್ಬೇಕು. ಅವ್ರು ಆರಾಮಾಗಿ ಹೋಗ್ಬೇಕು. ಹಂಗೆ. ಏನ್ ಯಾವ ನಿಮ್ದು? ನಮ್ದು ದಾವಸ್ಪೇಟೆ. 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 ನೋಡ್ರಿ, ಈಗ ಬಸ್ ಚಾರ್ಜ್ ಎಲ್ಲ ರೇಟ್ ಜಾಸ್ತಿ ಮಾಡ್ಬಿಟ್ರು. ಲೇಡೀಸ್ಗೆಲ್ಲ ಫ್ರೀ ಕೊಟ್ರು, ಗಂಡಸ್ರ ಮೇಲೆ ಬರ ಹಿಡಿತವ್ರೆ. ಫ್ರೀ ಕೊಡಿ ಅಂತ ಯಾರು ಕೇಳಿರ್ಲಿಲ್ಲ ಸರ್. ಸರ್ಕಾರ ಬಿಟ್ಟಿದೆ, ಸರ್ಕಾರ ಕೊಟ್ಟಿದೆ. ಕೊಟ್ಟಿರೋದ್ ಯೂಸ್ ಮಾಡ್ಕೋತೀವಿ ಅಷ್ಟೇ. ನಾವ್ ಯೂಸ್ ಮಾಡ್ತಾ ಇದ್ವಿ. ನಾವೇನ್ ಕೇಳಿದ್ವು ಅವಾಗ ಸಿದ್ದರಾಮಯ್ಯನ್ಗೆ ಫ್ರೀ ಕೊಡಿ, ಫ್ರೀ ಓಡಾಡ್ಬೇಕು ಅಂತ. ಅದಕ್ ಮುಂಚೆ ಎಲ್ಲ ಓಡಾಡಿಲ್ವಾ ನಾವು? ಅದೇ ಅದೇ ಅದೇ. ಪಾಸ್ಗಳು ತಗೊಂಡು ಓಡಾಡ್ತೀವಿ. ಈಗ ನಿಮ್ ಪ್ರಕಾರ ಏನ್ ಅನ್ಸುತ್ತಾ? ಅದು ಫ್ರೀ ಕೊಟ್ಟಿ ಸರಿ ಅನ್ಸುತ್ತಾ ತಪ್ಪು ಅನ್ಸುತ್ತಾ? ಕೆಲವ್ರಿಗೆ ಈಜ್ ಆಗುತ್ತೆ ಸರ್, ಬಡ ಜನಗೆ ತುಂಬಾ ಈಜ್ ಆಗಿದೆ. ಕೆಲವ್ರ ಬಸ್ ಚಾರ್ಜ್ ಇಟ್ಕೊಂಡು ಹೋಗೋಷ್ಟು ಪರಿಸ್ಥಿತಿ ಇಲ್ಲ, ಕೆಲವ್ರ ಹತ್ರ ಆಧಾರೂ ಇಲ್ಲ. ಊರಿಂದ ಊರಿಗೆ ಬಂದ್ ಮಾಡೋರ್ಗೆ ತುಂಬಾ ಜನಕ್ಕೆ ಯೂಸ್ ಆಗಿದೆ, ನಮಗೂ ಕೂಡ ಯೂಸ್ ಆಗಿದೆ.
ಸುಮಾರು ಜನಕ್ಕೆ ಹೆಲ್ಪ್ ಆಗಿದೆ ಮತ್ ಅದರಿಂದ ನೀವು ಗಂಡು ಕಾಸು ಕೊಟ್ಟವ್ರಿಗೆ ಸೀಟೇ ಕೊಡಕ್ಕಿಲ್ವಂತಲ್ಲ ಹೆಂಗಸ್ರು. ಈಗ ಹೆಂಗಸರು ಸೀಟ್ ಕೆಲಸ ಸೀನಿಯರ್ ಕೂತ್ಕೊಂತಾರೆ, ನಾವ್ ಎಬ್ಬರ್ಸಕ್ಕಾಗುತ್ತ ಅವ್ರನ್ನ? ಆಗಲ್ಲ. ನಮ್ಗೂ ಏನೋ ಹುಷಾರಿಲ್ಲ ಅಂದ್ರೆ ಕೇಳ್ತೀವಿ, ಸೀಟ್ ಕೊಡ್ರಪ್ಪ ಅಂದ್ರೆ ಕೊಟ್ರೆ ಕೂತ್ಕೊಂತೀವಿ, ಇಲ್ಲಾಂದ್ರೆ ಖಾಲಿ ಇರೋ ಬಸ್ ಬರೋವರೆಗೂ ನೋಡಿ ಹತ್ತಿ ಕೂತ್ಕೊಂತೀವಿ. ಕೂತ್ಕೋತೀರಿ. ಯಾರು ಜಾಸ್ತಿ ಬಟ್ ಖಾಲಿ ಏನೇ ಇದ್ರೆ ಆಗ್ಲಿ ಕೂತ್ಕೊಂತಾರೆ. ಫ್ರೀ ಕೊಟ್ಬಿಟ್ಟು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಆರೋಪ. ಮಾಡಿ ಅಂತ ಯಾರು ಕೇಳಿರ್ಲಿಲ್ಲ, ಇವಾಗ ಜಾಸ್ತಿ ಮಾಡಿ ಅಂತಾನು ಹೇಳಿದೀವಿ. ನೀವು ಮಾಡಿದ್ರು ಸರಿ, ನೀವು ಮಾಡದೆ ಹೋದ್ರು ಸರಿ. ಸರ್ಕಾರದ ಡಿಸಿಷನ್, ಪಬ್ಲಿಕ್ ಜನನ್ ಕೇಳಿ ಯಾರು ಏನು ಮಾಡಲ್ಲ, ಹಂಗೆ. ಅವ್ರದೇ ಡಿಸಿಷನ್, ಎಲ್ಲ ಅವ್ರದೇ ತೀರ್ಮಾನ. ಓಕೆ ಓಕೆ ಅಮ್ಮ, ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲ ಕ್ಲೋಸ್ ಆಗುತ್ತೆ. ಏನ್ ಸರ್ ನಿಮ್ಮ ಹೆಸರು? ರಾಜು ಅಂತ. ರಾಜು ಅವ್ರೆ, ಹಾ. ನೋಡ್ರಿ ಈಗ ಗಂಡಸರು ಮೊದ್ಲೇ ನೊಂದು ಜೀವಿಗಳು ಪಾಪ. ಮೊದ್ಲೇ ಒಂದೊಂದು ರೂಪಾಯಿಗೂ ದುಡಿಯಾಕ ಕಷ್ಟಪಡ್ತಿರ್ತಾರೆ. ತಗೊಬಂದು ಈಗ ಬರ ಎಳೆದು ಬಿಟ್ಟವ್ರು, ಏನ್ ಹೇಳ್ತೀರಿ? ತಪ್ಪು ಸರ್, ಸರ್ಕಾರ ಮಾಡ್ತಾರೆ ದಿವಾಳಿ ಮಾಡಕ್ಕೆ ಮಾರ್ಬಿಡಕ್ಕೆ ನಮ್ಮ ದೇಶನ. ಹಾ ಇಂಥ ಸರ್ಕಾರ ಬಂದು ಎಲ್ಲಾರ್ಗು ಚಿಪ್ಪೆ ಇಡೋದು. ಹಾ ಹಾ. ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಗಂಡಸ್ರಿಗೂ ಒಂಥರ ಹೆಂಗಸ್ರಿಗೂ ಒಂಥರ ಮಾಡೋ ಸರಿನಾ? 100 ರೂಪಾಯಿಗೆ 115 ರೂಪಾಯಿ ಆಗದೆ ಕಣ್ರಿ. ನಾವೇನು ಎಲ್ಲಾರು ಇದೊಂದೇ ಅಲ್ಲ ಸರ್, ಎಲ್ಲಾನು ರೇಟ್ ಜಾಸ್ತಿ ಮಾಡಿದ್ದಾರೆ. ಹಾ ಇಂಥ ಸರ್ಕಾರ ಯಾಕೆ ಬರ್ಬೇಕಾಯ್ತು? ಬೇಡ ಅಂತೀರಿ? ಬೇಡ. ಹಾ ಈಗ ಫ್ರೀ ಕೊಟ್ಬಿಟ್ರಲ್ಲ ಎಲ್ರಿಗೂ. ಸರ್ ಕೊಡ್ಲಿ, ಯಾರಿಗೆ ವಯಸ್ಸಾದವ್ರು ಕೊಡ್ಲಿ, ಅಂಗವಿಕಲರು ಕೊಡ್ಲಿ, ವಿದ್ಯಾರ್ಥಿಗಳು ಕೊಡ್ಲಿ, ಎಲ್ಲರಿಗೂ ಯಾಕೆ ಬೇಕು? ಆದ್ರೆ ಅವು ಈಕ್ವಾಲಿಟಿ ಅಂತಾರೆ, ಅದು ಹೆಂಗೆ ಈಕ್ವಾಲಿಟಿ ಕೊಡ್ತಾವ್ರೆ? ಹೆಂಗಸರು ಗಂಡಸರು ಈಕ್ವಾಲಿಟಿ ಅಂದ್ಮೇಲೆ ದುಡಿಯೋ ವಯಸ್ಸಲ್ಲಿ ದುಡಿಲಿ ಅವ್ರು. ಹೌದು, ವಯಸ್ಸಾದವ್ರಿಗೆ ಹೆಂಗಸರಿಗೂ ಕೊಡ್ಲಿ, ಗಂಡಸರಿಗೂ ವಯಸ್ಸಾದವ್ರಿಗೆ, ಕೊಡ್ಲಿ. ಅಂಗವಿಕಲರಿಗೆ, ಹಾ. ಕಷ್ಟಪಡೋರಿಗೆ ಕೊಡ್ಲಿ, ಹಾ. ತುಂಬಾ ಲೋ ಲೆವೆಲ್ ಇರೋರಿಗೆ ಕೊಡ್ಲಿ, ಎಲ್ಲ ದುಡ್ಕೊಂಡ್ ತಿನ್ನೋರು ಆರಾಮಾಗಿ. ಎಲ್ಲ ದೌಲತ್ ಇದ್ದಂಗೆ ಮಾಡ್ತಾರ ಸರ್ ಇವರು. ಹಾ, ಅದಕ್ಕೆ ತಾನೇ ಗೆದ್ದಿದ್ದವ್ರೀಗ. ಅದೇ ಏನೋ ಕೊಡ್ತಾರೆ ಅಂದ್ರೆ ಚುಪ್ಪಿಕ್ಬಿಟ್ಟು ಇವತ್ತು ಎಲ್ಲ ಅನ್ಯಾಯ ಮಾಡ್ತಾ ಇದಾರೆ, ಬಡವ್ರನ್ನ ಮುಳುಗಿಸ್ತಾವ್ರೆ. ಆದ್ರೂ ಎಲ್ಲ ಹೇಳ್ತಾರೆ ಬಹಳ ಒಳ್ಳೇದು ಅಂತ. ಯಾವ್ದು ಸರ್ ಒಳ್ಳೇದು? ಫ್ರೀ ಕೊಟ್ಬಿಟ್ಟು ಜನರಿಗೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ. ಯಾವ್ದು ಒಳ್ಳೇದು? ಹಾ. ಯಾವ ಒಂದ್ ರೋಡ್ ಆಗಿದೆ, ಒಂದ್ ಚರಂಡಿ ಆಗಿದೆ, ಒಂದ್ ನೀರ್ ಆಗಿದೆ ಹೇಳಿ ತೋರಿಸ್ದೆ. ಇವ್ರೇನ್ ಬೇಡಿಕೆ ಮಾಡವ್ರೆ? ಯಾವ್ದು ಮಾಡಿಲ್ಲ. ಸುಮ್ನೆ ಕಿತ್ತು ಇದ್ ಮಾಡ್ತಾರೆ, ಎಲ್ಲ ರೇಟ್ ಮಾಡ್ಬಿಟ್ಟು ಜೋಲ್ ತುಂಬಿಸ್ಕೊಳ್ತಾರೆ. ಏನೋ ಡೈಲಾಗ್? दिलवाने दुल्हन ले जाएंगे मैंने पर क्या कयमत तेजाब गांगोर गोतुलगोर लास्ट का कांग्रेस ಕೊತ್ಮಿರಿ ಸೊಪ್ಪು. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಏನ್ ಸರ್ ನಿಮ್ಮ ಹೆಸರು? ರವಿಕುಮಾರ್ ಅಂತ ಸರ್. ರವಿಕುಮಾರ್. ಹೌದು ಸರ್. ರವಿಕುಮಾರ್ ಅವರೇ, ಹೇಳಿ ಸರ್. 100 ರೂಪಾಯಿ 115 ರೂಪಾಯಿ ಬಸ್ ಚಾರ್ಜ್, ಹೌದು 10 ರೂಪಾಯಿಗೆ 11.5 ರೂಪಾಯಿ, ಹೌದು 200 ರೂಪಾಯಿಗೆ 230 ರೂಪಾಯಿ, ಹೌದು. ಭಯಂಕರ ಏರಿಕೆ ಆಗಿದೆ. ಏನ್ ಹೇಳ್ತೀರಿ? ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಬಡ ಜನತೆಗೆ, ನಮ್ಮಂತ ಮಧ್ಯಮ ವರ್ಗದವರಿಗೆ, ಹಾ, ಕೂಲಿ ಕಾರ್ಮಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ ತೊಂದರೆ ಸರ್. ಆಗ್ತಾ ಇದೆ. ತೊಂದರೆ ಆಗ್ತಾ ಇದೆ. ಹಾ. ಇದಕ್ಕೆ ಏನಾದ್ರು ಒಂದು ಗೌರ್ಮೆಂಟ್ ಯಾಕೆ ಸರ್ಕಾರದ ಹತ್ರ ಕಾಸಿಲ್ವೇ? ಸರ್, ಸರ್ಕಾರದ ಹತ್ರ ಕಾಸು ಇದೆಯಲ್ಲ ಗೊತ್ತಿಲ್ಲ. ಇವ್ರು ಫ್ರೀ ಅಂತ ಕೊಟ್ಬಿಟ್ಟು ಸರ್ ಎಲ್ಲರೂ ಹೆಣ್ಮಕ್ಳಿಗೆ ಹಾ. ಇದಾಗ್ತಾ ಇದೆ ಸರ್. ಆ ದುಡ್ಡನ್ನೆಲ್ಲ ಕವರ್ ಮಾಡ್ಕೋಬೋದಲ್ಲ ಸರ್ ಅವರು ಫ್ರೀ ಅಂತ ಎಲ್ಲ ಫ್ರೀ ಕೊಟ್ಬಿಟ್ಟು. ಕೊಟ್ಟವ್ರಲ್ಲ, ಅದು ಒಳ್ಳೇದಾಗ್ತಿದೆಯಲ್ಲ. ಎಲ್ಲಿ ಒಳ್ಳೇದಾಗ್ತಾ ಇದೆ ಸರ್? ಹಾ. ಎಲ್ಲಿ ಸರ್? ಈಗ ಅದೇ ದುಡ್ಡನ್ನ ಇದು ಕೊಟ್ರೆ ಆಗಲ್ವಾ ಸರ್ ಅವರಿಗೆ? ಎಲ್ಲಿ ಕೊಟ್ರ? ಗೌರ್ಮೆಂಟ್ಗೆ ಪಾಸಿಗೆ ಅಥವಾ ಟಿಕೆಟ್ಗೆ ಅಂತ ಕೊಟ್ರೆ ಅದನ್ನೆಲ್ಲ ರಿಕವರಿ ಆಗುತ್ತಲ್ಲ ಸರ್? ಹಾ ಹಾ ಹಾ. ಆ ರೀತಿ ಮಾಡ್ಬೋದಲ್ಲ ಫ್ರೀ ಸರ್? ಕೊಡಬಾರ್ದಿತ್ತು ಅಂತ ಹೇಳ್ತಿದ್ರಿ. ಹೌದು ಸರ್. ಹಾ ಇವ್ರು ಮಾಡೋ ಕೆಲಸದಲ್ಲಿ ತೋರ್ಸ್ಬೇಕು ಸರ್ ಅದನ್ನ, ನಿಯತ್ತನ್ನ ಇವರು. ಹಾ ಹಾ ಹಾ. ಅದು ಬಿಟ್ಬಿಟ್ಟು ಈ ತರ ಫ್ರೀ ಅಂತ ಕೊಟ್ಬಿಟ್ಟು ಯಾಕೆ ಸರ್ ತೊಂದರೆ ಕೊಡ್ಬೇಕು ನಮ್ಮಂತ ಜನಗಳಿಗೆ? ಮೊದ್ಲೇ ಕಾಳು ಕಡ್ಡಿ ರೇಟ್ಗಳೆಲ್ಲ ಜಾಸ್ತಿ ಆಗ್ಬಿಟ್ಟವೆ. ಹೌದು ಸರ್. ಹಾ, ಏನ್ ಉದ್ದೇಶ ಇದೆ ಸರ್ಕಾರದ ಹಂಗಂದ್ರೆ? ಏನಿರ್ಬೋದು? ಅದೇ ಗೊತ್ತಾಗ್ತಲ್ಲ ಸರ್, ಅವ್ರದ್ದು ಏನಿದೆ ಅಂತ ಗೊತ್ತಿಲ್ಲ. ಫ್ರೀನ ಕ್ಯಾನ್ಸಲ್ ಮಾಡಿದ್ರೆ ಸರ್ ದಯವಿಟ್ಟು ಅದನ್ನ ಉತ್ತಮ ಸರ್. ಹಂಗಂತ? ಹೌದು ಸರ್. ಇಲ್ಲಾಂದ್ರೆ ಇವರು ಎಲ್ಲ ಫ್ರೀ ಕೊಡ್ಕೊಂಬಿಟ್ಟು ಹಿಂಗ್ ಮಾಡ್ಕೊಂಬಿಟ್ರು. ಸರ್, ಅಮ್ಮ ನಮಸ್ಕಾರ ಅಮ್ಮ. ಏನ್ ನಿಮ್ಮ ಹೆಸರು? ನಾಗರತ್ನ. ನಿಮ್ಮಿಂದನೇ ಇವತ್ತು ನಮ್ಗೆ ಹಿಂಗೆಲ್ಲ ಪರಿಸ್ಥಿತಿ ಆಗಿರೋದು. ನೀವು ಲೇಡೀಸು ಫ್ರೀ ಹಾಕ್ಬಿಟ್ರಿ, ಓಟ ಜಡ್ದು ಬಿಟ್ರಿ. ನೋಡಿ ಪಾಪ ಗಂಡಸ್ರೆಲ್ಲ ಅಳ್ತಾವೆ ಇವತ್ತು. ನಮ್ ಕೈಯಲ್ಲಿ ಇಲ್ವಲ್ಲ ಅದೆಲ್ಲ. ನಿಮ್ ಕೈಲಿಲ್ಲ ಪಾಪ. ನೋಡಿ ಈಗ ನಮ್ಗೇನು ನೋಡಿ ಇಲ್ಲಿ ನಾವು ಸುಂಕದ ಕಡೆ ನಮ್ ರೋಡೇ ಆಗಿಲ್ಲ. ರೋಡೇ ಆಗಿಲ್ಲ. ಎಲ್ಲಿ? ತಾರೆ ಸುಂಕದಕಟ್ಟೆ ಹಾಕಿಲ್ಲ. ಕಡೆ. ತಾರೆ ಹಾಕಿಲ್ಲ. ಎಲ್ಲಿ? ಯಾವ ರೋಡು? ಇದು ನಾಗರಹೊಳೆ. ನಾಗರಹೊಳೆ ರೋಡು. ಬರ್ತೀವಿ ಬಿಡಿ ಅಲ್ಲಿಗೆ. ಬಂದಲ್ಲಿ ರೋಡ್ ಸಿಮೆಂಟ್ ಹಾಕಲ್ಲ, ಓಟ್ ಬಿದ್ದಿಲ್ಲ ಅಂತಾರೆ. ಓಟ್ ಬಿದ್ದಿಲ್ಲ. ಓಟೆ ಸಿಮೆಂಟ್ ಬೀಳ್ಸ ಯಾವ ಓಟ್ ಬೀಳುತ್ತೆ ಅನ್ಬೇಕಿತ್ತು. 3 ವರ್ಷ ಆಯ್ತು. ಹಾ. ಮಕ್ಳು ಮರಿ ಇರೋದೆ ಎಷ್ಟ್ ಸಲ ಬಿದ್ದವ್ರೆ. ಈಗ ಬಸ್ ಚಾರ್ಜ್ ಎಲ್ಲ ರೇಟ್ ಜಾಸ್ತಿ ರೇಟ್ ಮಾಡ್ತಾವ್ರಲ್ಲ. ಜಾಸ್ತಿ ಅವ್ರೆ. ನಾವ್ ಯಾವಾಗ ಒಂದ್ಸತಿ ಬರೋ ಬಸ್ಸಲ್ಲಿ. ಹಾ. ನಮ್ಗೇನೆ ಇದಿಲ್ಲ. ಬಚಾವ್ಬಿಟ್ರಿ ನೀವು. ನಾವ್ ಗಾಡಿ ಹೋಗಿ ಗಾಡಿ ಹೋಯ್ತೀರಿ, ಗಾಡಿ ಬರ್ತೀರಿ. ಆದ್ರೂ ಒಂದ್ ಆಧಾರ್ ಕಾರ್ಡ್ ತಗೊಂಡ್ ನಿಂತೀರಿ ಒಟ್ಟಲ್ಲಿ. ಎಲ್ಲೂ ಟ್ರಿಪ್ ಗಿಪ್ ಹೋಗಿಲ್ವೇ? ಇಲ್ಲ, ಟ್ರಿಪ್ ಹೋಗಿಲ್ಲ. ಹೋಗಿಲ್ವಾ? ಪಾಪ ಲೇಡೀಸ್ಗೆಲ್ಲ ಫ್ರೀ ಕೊಟ್ಬಿಟ್ಟು ಕೊಟ್ಟವ್ರೆ. ನಾವ್ ಯಾವ ಟ್ರಿಪ್ ಇನ್ನೂ ಹೋಗಿಲ್ಲ. ಹೌದಾ? ಖುಷಿ ನೋಡ್ರಿ ನಿಮ್ಗೆ. ಏನಪ್ಪಾ ಯಾಕೆ? ಏನ್ ನಿನ್ನ ಹೆಸರೇನು ಬೈಲೆ? ಇಲ್ಲ ಮೋಸಸ್. ಮೋಸಸ್. ಏನಪ್ಪ ಯಾವ್ದು? ನಮ್ದು ಇಲ್ಲೇನಾ ಶೇಷದೀಪ್ರು. ಹೌದಾ? ನೋಡಿಲ್ಲ ಎಲ್ಲ ಬಸ್ ಚಾರ್ಜ್ ಎಲ್ಲ ರೇಟ್ ಜಾಸ್ತಿ ಮಾಡ್ಬಿಟ್ರೆ ಏನ್ ಹೇಳ್ತೀಯ? ಎಲ್ಲ ಅವ್ರವ್ರ ಇಷ್ಟ ಮಾಡಿ ಮಾಡ್ತಾರಣ್ಣ. ಅವ್ರವ್ರ ಇಷ್ಟ ಮಾಡ್ತಾರೆ. ಇಷ್ಟ ಮಾಡ್ತಾರೆ. ಯಾಕಪ್ಪ ನಿನ್ನ ಇಷ್ಟ ಏನು ಹಂಗಾರ?
ನಮ್ಮ ಇಷ್ಟನೇ ಎಲ್ಲ ಜನ ಕಡಿಮೆ ಮಾಡ್ಬೇಕು ಅಷ್ಟೇನಾ. ಕಡಿಮೆ ಮಾಡ್ಬೇಕು. ಫ್ರೀ ಕೊಟ್ಬಿಟ್ಟವ್ರಲ್ಲ. ಫ್ರೀ ಬಸ್ಸಲ್ಲಿ ಕೊಟ್ಟಿದ್ದಾರೆ, ಮಿಕ್ಕಿದ ಯಾವ್ದು ಜನಕ್ಕೆ ಮಾಡ್ತಾ ಇಲ್ಲ. ವರ್ಷ ವರ್ಷ ಬರ್ತಾ ಇದೆ, ಏನೂ ಕೊಡಲ್ಲ ಜನಕ್ಕೆ. ಕೊಡ್ತಾರೆ ಅಲ್ಲೆಲ್ಲ ಅವರೇ ತಗೊಂತಾರೆ. ಹೊಸ ವರ್ಷಕ್ಕೆ ಏನ್ ಕೊಡ್ಬೇಕಿತ್ತಯ್ಯ? ರೇಷನ್ ಅಂಗಡಿ ಕೊಡ್ಬೇಕು ಅವ್ರಿಗೆ, ಪಾಪ ರೇಷನ್ ಗೀಷನ್ ಎಲ್ಲ ಕಷ್ಟಕ್ಕೆ ಏನೋ ಸ್ವಲ್ಪ ಯೂಸ್ ಆಗುತ್ತೆ. ಆಹಾ. 1,000 ರೂಪಾಯಿ ಕಾಸು ಕೊಟ್ರು ಜನಕ್ಕೆ ಯೂಸ್ ಆಗುತ್ತೆ. ಫ್ರೀ ಕೊಡ್ಬಾರ್ದಿತ್ತಾ? ಎಲ್ಲಾ ಕಡೆ ಎಲ್ಲ ಊರಲ್ಲಿ ಮಾರ್ತಾರೆ, ಇಲ್ಲಿ ಮಾರ್ತಾ ಇಲ್ಲಣ್ಣ. ಫ್ರೀ ಅಷ್ಟೇ ಕೊಡ್ಬಾರ್ದಿತ್ತಾ? ಕೊಡ್ಬೇಕಣ್ಣ, ಹಾ. ಕೊಡ್ಬೇಕು. ಫ್ರೀ ಕೊಟ್ರೆ ಹೆಂಗಯ್ಯ? ನೋಡಿಲಿ ಬಸ್ ಚಾರ್ಜ್ ರೇಟ್ ಜಾಸ್ತಿ ಮಾಡ್ತಾರಲ್ಲ. ಸ್ವಲ್ಪ ಬಡವರು ಇದ್ದಾರೆ, ಕೆಲಸ ಎಲ್ಲ ಇದ್ದಾರೆ, ಕೆಲಸ ಎಲ್ಲವ್ರು ಕೆಲಸ ಕೊಟ್ಟು ಚೆನ್ನಾಗಿರ್ತವೆ ಹಾ, ಅಷ್ಟೇ. ಹಂಗ ಹೇಳ್ತೀಯ? ಆಯ್ತು ಬಿಡಪ್ಪ, ನೀ ಫ್ರೀ ಆಸೆ ಪಡೋ ನೀನು. ಮೇಡಮ್ ಅವ್ರೆ ನಮಸ್ಕಾರ. ಮೇಡಮ್ ಅವ್ರೆ, ಏನ್ ನಿಮ್ಮ ಹೆಸರು? ರೂಪಾ ಅವ್ರೆ, ಏನ್ ನೋಡಿ ಈಗ ಲೇಡೀಸಿಗೆಲ್ಲ ಫ್ರೀ ಕೊಟ್ಬಿಟ್ಟು ನಮ್ ಗಂಡಸ್ರು ಜೀವ ಇಡ್ತವ್ರೆ. ಜೀವವ ಯಾಕೆ ಏನ್ ಮಾಡನೆ? ಯಾಕೆ ಬಸ್ ಚಾರ್ಜ್ ರೇಟ್ ಜಾಸ್ತಿ ಆಗೋದಲ್ಲ ಮೇಡಮ್ ಅವ್ರೆ, ಅದಕ್ಕೆ ನಾವೇನ್ ಮಾಡೋಣ ಅಂತಾರೆ ಈಗ ಅವ್ರು ಅಲ್ವಾ? ಫ್ರೀ ಕೊಟ್ಟಿ ಸರಿನಾ? ನಮ್ಮ ಹೆಣ್ಮಕ್ಳಿಗೆ ಸರಿ ಅನ್ಸುತ್ತೆ. ಹೆಣ್ಮಕ್ಳಿಗೆ ಸರಿ ಅನ್ಸುತ್ತಾ? ಗಂಡ್ ಮಕ್ಳು ಬಾಯ್ ಬಡ್ಕೋಬೇಕಲ್ಲ. ಏನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ಛೇ, ನೋಡಿದ್ರೆ ಇಷ್ಟೇ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ ಸರ್. ಏನ್ ನಿಮ್ಮ ಹೆಸರು? ನಿಮ್ದು ಅವಾಜ್ ಜಾಸ್ತಿ ಟಿವಿಲೆಲ್ಲ. ನಮ್ದು ಅವ ಜಾಸ್ತಿ ಆಗೋಯ್ತಾ? ಚೆನ್ನಾಗಿರ್ತದ ಚೆನ್ನಾಗಿರೋದಿಲ್ವೋ? ಚೆನ್ನಾಗಿದೆ, ಸೂಪರ್ ಆಗಿದೆ. ಹೌದಾ? ಎಲ್ಲ ಗುರುತಿಸಿ ಮಕ್ಕುಗಿತಿರಲ್ಲ, ಹಾ, ಹೋಗದ್ಮೇಲೆ ಅವ್ರ ಕೆಲ್ಸಗಳು ಮಾಡೋದು. ಹಂಗಂತೀರಿ? ನ್ಯೂಸ್ ಎಲ್ಲ ತೋರ್ಸಿದ್ಮೇಲೆ ಅವ್ರಿಗೆ ಎಚ್ಚರಿಕೆ ಬರೋದು. ಎಚ್ಚರಿಕೆ ಬರೋದು. ಅವ್ರೇನ್ ಬಸ್ಸಾಗ ಓಡಾಡ್ಬೇಕಾ, ಕಾರಲ್ಲಿ ಓಡಾಡ್ಬೇಕಾ, ಇಲ್ಲ ನಡ್ಕೊಂಡು ಓಡಾಡ್ಬೇಕಾ? ಕಾರಲ್ಲಿ ಓಡಾಡ್ಬೇಕು. ಅಲ್ಲ, ಅವ್ರಿಗೆ ಗೊತ್ತಾಗಲ್ವಲ್ಲ, ಜಾಸ್ತಿ ಓಡಾಡಲ್ವಲ್ಲ ಅವರು. ಎಸಿ ಕಾರಲ್ಲಿ ಆರಾಮಾಗಿ ಹೋಗ್ತಿರ್ತಾರೆ. ಅವ್ರು ಬಂದಾಗೆಲ್ಲ ಫುಲ್ ಜಾಮ್ ಮಾಡ್ಬಿಡ್ಬೇಕು, ಹಾ, ಅವ್ರು ಆರಾಮಾಗಿ ಹೋಗ್ಬೇಕು. ಹಂಗೆ. ಏನ್ ಯಾವ ನಿಮ್ದು? ನಮ್ದು ದಾವಸ್ಪೇಟೆ. ಹಾ, ದಾವಸ್ಪೇಟೆ. ದಾವಸ್ಪೇಟೆ. ನೋಡ್ರಿ, ಈಗ ಬಸ್ ಚಾರ್ಜ್ ಎಲ್ಲ ರೇಟ್ ಜಾಸ್ತಿ ಮಾಡ್ಬಿಟ್ರು, ಜಾಸ್ತಿ ಲೇಡೀಸ್ಗೆಲ್ಲ ಫ್ರೀ ಕೊಟ್ರು, ಗಂಡಸ್ರ ಮೇಲೆ ಬರ ಹಿಡಿತವ್ರೆ. ಫ್ರೀ ಕೊಡಿ ಅಂತ ಯಾರು ಕೇಳಿರ್ಲಿಲ್ಲ ಸರ್. ಸರ್ಕಾರ ಬಿಟ್ಟಿದೆ, ಹಾ, ಸರ್ಕಾರ ಕೊಟ್ಟಿದೆ. ಕೊಟ್ಟಿರೋದ್ ಯೂಸ್ ಮಾಡ್ಕೋತೀವಿ ಅಷ್ಟೇ. ನಾವ್ ಯೂಸ್ ಮಾಡ್ತಾ ಇದ್ವಿ. ನಾವೇನ್ ಕೇಳಿದ್ವು ಅವಾಗ ಸಿದ್ದರಾಮಯ್ಯನ್ಗೆ ಫ್ರೀ ಕೊಡಿ, ಫ್ರೀ ಓಡಾಡ್ಬೇಕು ಅಂತ. ಅದಕ್ ಮುಂಚೆ ಎಲ್ಲ ಓಡಾಡಿಲ್ವಾ ನಾವು? ಅದೇ 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 ಅದೇ. ಪಾಸ್ಗಳು ತಗೊಂಡು ಓಡಾಡ್ತೀವಿ ಈಗ ನಾವು. ನಿಮ್ ಪ್ರಕಾರ ಏನ್ ಅನ್ಸುತ್ತಾ? ಅದು ಫ್ರೀ ಕೊಟ್ಟಿ ಸರಿ ಅನ್ಸುತ್ತಾ ತಪ್ಪು ಅನ್ಸುತ್ತಾ? ಕೆಲವ್ರಿಗೆ ಈಜ್ ಆಗುತ್ತೆ ಸರ್, ಬಡ ಜನಗೆ ತುಂಬಾ ಈಜ್ ಆಗಿದೆ. ಕೆಲವ್ರ ಬಸ್ ಚಾರ್ಜ್ ಇಟ್ಕೊಂಡು ಹೋಗೋಷ್ಟು ಪರಿಸ್ಥಿತಿ ಇಲ್ಲ, ಕೆಲವ್ರ ಹತ್ರ ಆಧಾರೂ ಇಲ್ಲ. ಊರಿಂದ ಊರಿಗೆ ಬಂದ್ ಮಾಡೋರ್ಗೆ ತುಂಬಾ ಜನಕ್ಕೆ ಯೂಸ್ ಆಗಿದೆ, ನಮಗೂ ಕೂಡ ಯೂಸ್ ಆಗಿದೆ. ಹಾ, ಸುಮಾರು ಜನಕ್ಕೆ ಹೆಲ್ಪ್ ಆಗಿದೆ ಮತ್ತೆ ಅದರಿಂದ. ಗಂಡು ಕಾಸು ಕೊಟ್ಟವ್ರಿಗೆ ಸೀಟೇ ಕೊಡಕ್ಕಿಲ್ವಂತಲ್ಲ ಹೆಂಗಸ್ರು. ಈಗ ಹೆಂಗಸರು ಸೀಟ್ ಕೆಲವು ಸೀನಿಯರ್ ಕೂತ್ಕೊಂತಾರೆ, ನಾವ್ ಎಬ್ಬರ್ಸಕ್ ಆಗುತ್ತ ಅವ್ರನ್ನ? ಆಗಲ್ಲ. ನಮ್ಗೂ ಏನೋ ಹುಷಾರಿಲ್ಲ ಅಂದ್ರೆ ಕೇಳ್ತೀವಿ, ಸೀಟ್ ಕೊಡ್ರಪ್ಪ ಅಂದ್ರೆ ಕೊಟ್ರೆ ಕೂತ್ಕೊಂತೀವಿ, ಇಲ್ಲಾಂದ್ರೆ ಖಾಲಿ ಇರೋ ಬಸ್ ಬರೋವರೆಗೂ ನೋಡಿ ಹತ್ತಿ ಕೂತ್ಕೊಂತೀವಿ. ಕೂತ್ಕೋತೀರಿ. ಯಾರು ಜಾಸ್ತಿ ಬಟ್ ಏನೇ ಆಗ್ಲಿ ಫ್ರೀ ಕೊಟ್ಬಿಟ್ಟು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಆರೋಪ ಮಾಡಿ ಅಂತ ಯಾರು ಕೇಳಿರ್ಲಿಲ್ಲ. ಇವಾಗ ಜಾಸ್ತಿ ಮಾಡಿ ಅಂತಾನು ಹೇಳಿದೀವಿ. ನೀವು ಮಾಡಿದ್ರು ಸರಿ, ನೀವು ಮಾಡದೆ ಹೋದ್ರು ಸರಿ. ಸರ್ಕಾರದ ಡಿಸಿಷನ್, ಪಬ್ಲಿಕ್ ಜನನ್ ಕೇಳಿ ಯಾರು ಏನು ಮಾಡಲ್ಲ. ಅವ್ರದೇ ಡಿಸಿಷನ್, ಎಲ್ಲ ಅವ್ರದೇ ತೀರ್ಮಾನ. ಓಕೆ ಓಕೆ ಅಮ್ಮ, ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲ